ಶ್ರೀ ಇಷ್ಟಾರ್ಥ ವೀರ ಅಭಯ ಆಂಜನೇಯ ಮತ್ತು ಶ್ರೀ ಸೀತಾರಾಮ ಹಾಗೂ ಕುಬೇರ ಸಮೇತ ನೆಲೆಸಿರುವ ಈ ಪುಣ್ಯಕ್ಷೇತ್ರದಲ್ಲಿ ಇದೇ ಮಾರ್ಚ್ ತಿಂಗಳಿನ ದಿನಾಂಕ 26 ಹಾಗೂ 27ನೇ ತಾರೀಕು ವಿಶೇಷವಾದಿ ಹೋಮ ಹವನಗಳು, ಪೂಜೆಗಳು ಮತ್ತು ಗೋಪೂಜೆ, ಗಣಪತಿ ಪೂಜೆ, ಕಳಶಾರಾಧನೆ ಹಾಗೂ ಶ್ರೀ ಸೀತಾರಾಮ ಕಲ್ಯಾಣೋತ್ಸವವನ್ನು ಏರ್ಪಡಿಸಲಾಗಿದೆ. ವಿವಾಹವಾಗಲು ಅಡೆತಡೆಯಾಗ್ತಾ ಇದ್ರೆ, ಕಂಕಣ ಭಾಗ್ಯ ಕೂಡಿ ಬಂದಾಗ ಯಾವುದೋ ಒಂದು ಕಾರಣದಿಂದ ಮದುವೆ ಆಗ್ತಾ ಇಲ್ಲ ಅಂದ್ರೆ ಅಂತಹವರು ಈ ಸ್ವಾಮಿಯ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಕಂಕಣವನ್ನು ಕಟ್ಟಿಸಿಕೊಳ್ಳುವುದರಿಂದ ಅತಿ ಶೀಘ್ರವಾಗಿ ಶುಭ ಫಲಗಳು ಸಿಗುತ್ತವೆ. ಹಾಗೂ ಹೋಮಕ್ಕೆ ಕುಳಿತುಕೊಳ್ಳುವ ದಂಪತಿಗಳು ಮತ್ತು ಭಕ್ತಾದಿಗಳು ಅರ್ಚಕರಿಗೆ ಕರೆ ಮಾಡಿ ತಮ್ಮ ಶ್ರೀ ಇಷ್ಟಾರ್ಥ ವೀರ ಅಭಯ ಆಂಜನೇಯ ಮತ್ತು ಶ್ರೀ ಸೀತಾರಾಮ ಹಾಗೂ ಕುಬೇರ ಸಮೇತ ನೆಲೆಸಿರುವ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇದೇ ಮಾರ್ಚ್ ತಿಂಗಳಿನ ದಿನಾಂಕ 26 ಹಾಗೂ 27ನೇ ತಾರೀಕು ವಿಶೇಷವಾಗಿ ಹೋಮ ಹವನಗಳು, ಪೂಜೆಗಳು ಮತ್ತು ಗೋಪೂಜೆ, ಗಣಪತಿ ಪೂಜೆ, ಕಳಶಾರಾಧನೆ ಹಾಗೂ ಶ್ರೀ ಸೀತಾರಾಮ ಕಲ್ಯಾಣೋತ್ಸವವನ್ನು ಏರ್ಪಡಿಸಲಾಗಿದೆ. ವಿವಾಹವಾಗಲು ಅಡೆತಡೆ ಆಗ್ತಾ ಇದ್ದರೆ, ಕಂಕಣ ಬಗ್ಗೆ ಕೂಡಿ ಬಂದಾಗ ಯಾವುದೋ ಒಂದು ಕಾರಣದಿಂದ ಮದುವೆ ಆಗ್ತಾ ಇಲ್ಲ ಅಂದರೆ ಅಂತಹವರು ಈ ಸ್ವಾಮಿಯ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಒಂದು ಕಂಕಣವನ್ನು ಕಟ್ಟಿಸಿಕೊಳ್ಳುವುದರಿಂದ ಅತಿ ಶೀಘ್ರವಾಗಿ ಶುಭ ಫಲಗಳು ಸಿಗುತ್ತವೆ. ಹಾಗೂ ಹೋಮಕ್ಕೆ ಕುಳಿತುಕೊಳ್ಳುವ ದಂಪತಿಗಳು ಹಾಗೂ ಭಕ್ತಾದಿಗಳು ಅರ್ಚಕ ಶ್ರೀ ಇಷ್ಟಾರ್ಥ ವೀರ ಅಭಯ ಆಂಜನೇಯ ಮತ್ತು ಶ್ರೀ ಸೀತಾರಾಮ ಹಾಗೂ ಕುಬೇರ ಸಮೇತ ನೆಲೆಸಿರುವ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇದೇ ಮಾರ್ಚ್ ತಿಂಗಳಿನ ದಿನಾಂಕ 26 ಹಾಗೂ 27ನೇ ತಾರೀಕು ವಿಶೇಷವಾಗಿ ಹೋಮ ಹವನಗಳು, ಪೂಜೆಗಳು ಮತ್ತು ಗೋಪೂಜೆ, ಗಣಪತಿ ಪೂಜೆ, ಕಳಶಾರಾಧನೆ ಹಾಗೂ ಶ್ರೀ ಸೀತಾರಾಮ ಕಲ್ಯಾಣೋತ್ಸವವನ್ನು ಏರ್ಪಡಿಸಲಾಗಿದೆ. ವಿವಾಹವಾಗಲು ಅಡೆತಡೆ ಆಗ್ತಾ ಇದ್ದರೆ, ಕಂಕಣ ಬಗ್ಗೆ ಕೂಡಿ ಬಂದಾಗ ಯಾವುದೋ ಒಂದು ಕಾರಣದಿಂದ ಮದುವೆ ಆಗ್ತಾ ಇಲ್ಲ ಅಂದರೆ ಅಂತಹವರು ಈ ಸ್ವಾಮಿಯ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಒಂದು ಕಂಕಣವನ್ನು ಕಟ್ಟಿಸಿಕೊಳ್ಳುವುದರಿಂದ ಅತಿ ಶೀಘ್ರವಾಗಿ ಶುಭ ಫಲಗಳು ಸಿಗುತ್ತವೆ. ಹಾಗೂ ಹೋಮಕ್ಕೆ ಕುಳಿತುಕೊಳ್ಳುವ ದಂಪತಿಗಳು ಹಾಗೂ ಭಕ್ತಾದಿಗಳು ಅರ್ಚಕ